ನಮ್ಮಕ್ಕ ನನ್ನಂದ 2 ಪಟ್ಟಷ್ಟು ಬ್ಯಾಗ್ ಅವಳ ಹತ್ರ ಜಾಸ್ತಿ ಇದೆ. ನಮ್ಮ ಮನೇಲಿ ಬ್ಯಾಗಲ್ಲೇ ಹೊಡಿತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇನ್ನೇನು ತಗೊಂಡ್ರು ಏನು ಗೊತ್ತಾ, ಇಷ್ಟು ದಿನ ತಗೊಂಡಿದ್ದೆಲ್ಲ ತೋರಿಸ್ತಾ ಇದ್ದೋ. ನಮ್ಮ ಮನೇಲಿ ಯಾವಾಗ ಬೈಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕದ್ದಿ ಮುಚ್ಚಿ ಇಟ್ಕೊಳ್ತಾ ಇದೀವಿ. ಆದರೆ ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಬೈದರು. ಎಲ್ಲರಿಗೂ ನಮಸ್ಕಾರ. ನೆನ್ನೆ ಅಷ್ಟೇ ಅಕ್ಕ ಬಂದಿಲ್ಲಲ್ವಾ, ಹಾಗಾಗಿ ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಎಲ್ಲ ಹೊರಟು ರೆಡಿಯಾಗಿ ಹೋಗ್ತಾ ಇದೀವಿ. ಅಂದರೆ ಲಾಸ್ಟ್ ಟೈಮ್ ನಾನು ನಮ್ಮ ಮನೆಯವ್ರು ಶಾಪಿಂಗ್ ಮಾಡಿದ್ವಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ. ಅದೊಂಥರ ನಂಗೆ ಇಷ್ಟ ಆಗಿತ್ತು, ಹಾಗಾಗಿ ಅಕ್ಕನ ಒಂದ್ಸರಿ ಕರ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ. ಎಲ್ಲರೂ ಕವಿಗಳನ್ನ ಕರ್ಕೊಂಡು ಬಂದಿದ್ದೀವಿ ಜಾತ್ರೆಗೆ. ಆ್ಯಕ್ಚುಲಿ ಬೆಂಗಳೂರು ಜಾತ್ರೆ. ಬನ್ನಿ. ಆ್ಯಕ್ಚುಲಿ ನಾನು ಯಾವಾಗಲೂ ಶಾಪಿಂಗ್ ಹೋದಾಗ ಏನಾಗ್ಲಿ ಅವಳು ಜಾಕೆಟ್ ಇಟ್ಕೊ ಕುತ್ಕೊಂಡ್ಬಿಡ್ತಾಳೆ, ಅಮ್ಮ ಇದು ತೆಕ್ಕೊಡಮ್ಮ ಅಂತ. ನನಗೂ ಜಾಕೆಟ್ ಹಾಕೊಳಕ್ಕೆ ಇಷ್ಟ ಇಲ್ಲ, ಅವಳಿಗೂ ಹಾಕ್ಸೋಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ತೆಕ್ಕೊಡ್ತಾ ಇರಲಿಲ್ಲ. ನಾವು ಶಾಪಿಂಗ್ ಮಾಡುವಾಗ ನಮಗೆ ಡಿಸ್ಟರ್ಬ್ ಆಗಬಾರ್ದಲ್ಲ, ಹಾಗಾಗಿ ನಿಮಗೆ ಬೇಕು ಅಂದರೆ ಸುಮ್ಮನಿದ್ರೆ ಮಾತ್ರ ತೆಕ್ಕೊಡ್ತೀವಿ ಅಂತ ಹೇಳಿದ್ವಿ. ಚಿಕ್ಕದಾಯ್ತು, ವೇಸ್ಟ್ ಆಗುತ್ತೆ. ಚಿಕ್ಕದಾಯ್ತು ಆದ್ರೂ ಬೇಕಲ್ಲ. ಅಯ್ಯೋ ಪ್ಲೀಸ್ ಅಂತೆ ನೋಡಿ, ಇದು ಪೈ ಎಷ್ಟು ಚೆನ್ನಾಗಿದೆ. ಇದು ಬೆಡ್ ಹಾಕಿದೆ. ಆ್ಯಕ್ಚುಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ, ನಾವು ಶಾಪಿಂಗ್ ಮಾಡ್ತಾ ಇದ್ದು. ಹಾಗೆ ಇಲ್ಲೇ ಬ್ಯಾಗ್ಸ್ ನೋಡ್ತಾ ಇದ್ದೀವಿ. ಹೆಂಗಿದೆ ವಿವರ್ಸ್ ಕೂಡ ಸಿಕ್ಕಿದ್ರು, ಮಾತಾಡ್ಸಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇನ್ನು 6th ಸ್ಟ್ಯಾಂಡರ್ಡ್ ಅದು, ಆದರೂ ಕೂಡ ನೋಡ್ತಾ ಇರುತ್ತಂತೆ. ಇವತ್ತು ನಾನು ಅಕ್ಕ ಇಬ್ಬರು ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದೀವಿ. ಇದು ತಗೊಂಡು 1 ವರ್ಷ ಆಯ್ತು. ಆ್ಯಕ್ಚುಲಿ ಈ ಥರ ಟಾಪ್ ನಾವು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋದಾಗ ಲಾಸ್ಟ್ ಟೈಮ್ ತಗೊಂಡಿದ್ದು. ಈ ಸರಿ ಹಾಕ್ಕೊಂಡಿದ್ದೀವಿ. ಅಂದರೆ ನಮ್ಮ ಅಕ್ಕಂಗೆ ನಿನಗೆ ಮ್ಯಾಚಿಂಗ್ ಹಾಕೋಕ್ಕೆ ಇಷ್ಟನಾ? ನಮ್ಮ ಅಕ್ಕ ಸ್ವಲ್ಪ ಮ್ಯಾಚಿಂಗ್ ಹಾಕೋಕ್ಕೆ ಇಷ್ಟಪಡ್ತಾಳೆ. ನಮ್ಮ ಅಕ್ಕ ಆ್ಯಕ್ಚುಲಿ ಮ್ಯಾಚಿಂಗ್ ಹಾಕೋಕ್ಕೆ ಇಷ್ಟಪಡ್ತಾಳೆ. ನಾನು ಅಷ್ಟು ಇಷ್ಟಪಡೋದು, ಯಾಕಂದರೆ ಅವಳು ಸ್ವಲ್ಪ ದಪ್ಪ ಇದ್ದಲ್ಲಿ ನಾನು ಸಣ್ಣ ಇದ್ದೀನಿ. ಅವಳ ಸ್ಕಿನ್ನೇ ಬೇರೆ ಥರ, ನನ್ನ ಸ್ಕಿನ್ನೇ ಬೇರೆ ಥರ. ನನಗೆ ಮ್ಯಾಚ್ ಆಗೋಂಥದ್ದು ಅವಳಿಗೆ ಮ್ಯಾಚ್ ಆಗಲ್ಲ, ಅವಳಿಗೆ ಮ್ಯಾಚ್ ಆಗೋಂಥದ್ದು ನನಗಾಗಲ್ಲ. ಆದರೆ ಬಟ್ಟೆಗಳು ಇಷ್ಟ ಆದರೆ ತಗೊಳ್ತೀವಿ, ಒಂದೇ ಥರದ್ದು ಇಷ್ಟ ಆದರೆ ತಗೊಳ್ತೀವಿ. ಬಿಟ್ಟರೆ ತಗೊಳ್ಳೇಬೇಕು ಅಂತ ಹೋಗಿ ಒಂದೇ ಥರದ್ದು ತಗೊಳ್ಳಲ್ಲ. ಹಾಗೆ ಅವಳು ಆ್ಯಕ್ಚುಲಿ ಇಷ್ಟಪಡ್ತಾಳೆ ಒಂದೇ ಥರ. ಬ್ಲ್ಯಾಕ್ ಪ್ಯಾಂಟ್, ಆರೆಂಜ್ ಶರ್ಟ್, ವೈಟ್. ಆಟಾಡಿದ್ದಾಯ್ತು ಇಲ್ಲೆಲ್ಲ. ಕಿತಾಪತಿ ಬೇಡ ಬೇಡ, ಗ್ಲಾಸ್ ಏನೋ ಟಚ್ ಮಾಡಿಬಿಟ್ರೆ ನಮಗ. ಕಲ್ಯಾಣ ನಗರ ಅಲ್ಲಿಗೆ ಬಂದಿದ್ವಿ. ಆ್ಯಕ್ಚುಲಿ ಆ ಸ್ಟ್ರೀಟ್ಗೆ ಅದು ತುಂಬ ಚೆನ್ನಾಗಿದೆ ಈ ಜಾಗ. ಇನ್ನು ಡೈರೆಕ್ಟ್ ನಾವು ಇಲ್ಲಿಗೆ ಬಂದಿದ್ವಿ ಶಾಪ್ಗೆ. ಇನ್ನು ವಾಕ್ ಎಲ್ಲ ಮಾಡಬೇಕು, ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ನಮಗೇನು ಹಿಂಸೆ ಕೊಡ್ತಾ ಇಲ್ಲ. ಅಕ್ಕ ಬ್ಯಾಗ್ಗಳು ನೋಡ್ತಾ ಇದ್ದೀವಿ. ನಮ್ಮಕ್ಕ ನನ್ನಂದ 2 ಪಟ್ಟಷ್ಟು ಬ್ಯಾಗ್ ಅವಳ ಹತ್ರ ಜಾಸ್ತಿ ಇದೆ, ಆದ್ರೂ ನೋಡ್ತಾ ಇದ್ದಾಳೆ. ನಮ್ಮ ಮನೇಲಿ ಬ್ಯಾಗಲ್ಲೇ ಹೊಡಿತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇನ್ನೇನು ತಗೊಂಡ್ರು ಏನು ಗೊತ್ತಾ, ಇಷ್ಟು ದಿನ ತಗೊಂಡಿದ್ದೆಲ್ಲ ತೋರಿಸ್ತಾ ಇದ್ದೋ. ನಮ್ಮ ಮನೇಲಿ ಯಾವಾಗ ಬೈಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕದ್ದಿ ಮುಚ್ಚಿ ಇಟ್ಕೊಳ್ತಾ ಇದ್ದೀವಿ. ಆದರೆ ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಬೈದರು. ಆದರೂ ಬ್ಯಾಗ್ನ ನೋಡೋಣ, ಯಾಕೆ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಯಾವುದನ್ನು. ನೋಡೋಣ. ಅಕ್ಕ ಯಾವುದೋ ಒಂದು ನ್ಯಾತ್ ಹಾಕೊಂಡಿದ್ದಾಳೆ. ಯಾವುದಕ್ಕೆ ಬ್ಲೂ ನ್ಯಾತ್ ಹಾಕೊಂಡಿದ್ದೆ ನೋಡಿ, ಚೆನ್ನಾಗಿದೆ. ಆ ಬ್ಲೂ ಇಷ್ಟ ಆಗಿದೆ, ಬ್ಲೂ ಚೆನ್ನಾಗಿದೆ. ಪಿಂಕ್ ಮತ್ತೆ ಆಚೆ ಬ್ಲೂ ಅಲ್ಲೊಂದು ನ್ಯಾತ್ ಹಾಕೊಂಡಿದ್ದೆಲ್ಲ, ಅಲ್ಲೊಂದು ನ್ಯಾತ್ ಹಾಕೊಂಡಿದ್ದೆ. ಆ ಬ್ಲೂ ಚೆನ್ನಾಗಿದೆ. ನಿನಗಾಗಲ್ಲ ಅನ್ಸುತ್ತೆ ಸೈಜು. ಚೆನ್ನಾಗಿದೆ ಆ್ಯಕ್ಚುಲಿ. ಬನ್ನಿ ಇವಾಗ ಶಾಪಿಂಗ್ ಮಾಡೋಣ. ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳ್ತಾ ಇದ್ದಾರೆ. ಸೈಜ್ ನೋಡು ಮಗಳೇ. ಎಲ್ಲ ಮಗಳ ದೊಡ್ಡವಾದಲ್ಲ ಬಂಗಾರೆ. ಚಿಗು ಇಲ್ಲಿ ನೋಡಿ, ಕಲರ್ಫುಲ್ ಆಗಿದೆ. ಕಲರ್ ಇದೆ. ಇದೆ ಅದಾದ್ರೆ ತಗಳೆ. ಓ ಚಿಗು ಚಪ್ಪಲಿನೇ ಬಿಚ್ಚೈತೆ ಅದ್ರ. ಅದೇ ಕುಣಿಯೋದಕ್ಕೆ. ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ವಾಕ್ ಸ್ಟಾರ್ಟ್ ಮಾಡಿದ್ದೀವಿ. ಬರುವಾಗ ನಾವು ವಿಡಿಯೋ ಮಾಡಲಿಲ್ಲ. ಈಗ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಮಕ್ಕಳು ಏನೇನೋ ಕೇಳಿದರು, ಅದನ್ನು ತೊಗೊಂಡು ಈಗ ಹೋಗ್ತಾ ಇದ್ವಿ. ಏನಾದರೂ ಮೋಮೋಸ್ ಏನಾದರೂ ತಗೊಳ್ಳೋಣ ಅಂತ ಹೇಳಿ. ಮಕ್ಕಳೆಲ್ಲ ಸ್ವೀಟ್ ಕಾರ್ನ್ ಎಲ್ಲ ತಗೊಂಡ್ರು. ಚೆನ್ನಾಗಿದೆ ಇಲ್ಲಿ ಓಡಾಡೋಕ್ಕೆ. ಅದಕ್ಕೆ ಲಾಸ್ಟ್ ಟೈಮ್ ಬಂದಿದ್ವಲ್ಲ ಶಾಪಿಂಗ್. ನೋಡಿ ಅವಳದು, ನಂದು. ಈಗ ಶವರ್ಮಾ ಅಂತ ಹೇಳಿ ನಾನು
ಅಜ್ಜಮ್ಮ ಬಿದ್ದರೆ ಕೆಳಗಡೆಯಿಂದ ತಗೋಬೇಡ. ಮುರಿದೋಗ್ಲಿ ಮಕ್ಕಳಿಗೆ ಹಂಗೆ ರೋಡಲ್ಲಿ ಬರ್ತಾ ಹೊಡ್ಕೊಂಡು ಗಿಟ್ಕೊಂಡು ಹೇಳಿದ ಮತ್ತೆ ಯಾವ ಕೇಳ್ತಾ ಇರಲಿಲ್ಲ. ಓಡೋಗೋದಂತೆ ಇಡೀ ಆಟ ಅಂತೆ ರೋಡಲ್ಲಿ. ನಮ್ಮ ಚಿಕ್ಕವ್ ಎಲ್ಲೆಲ್ಲಿ ಬೇಕು ಅಲ್ಲೇ ಚಕ್ಲ ಬಲ್ಲ ಹಾಕೋ ಕೂತ್ಕೊಳ್ಳೋದು. ಶೂ ತಕೊಡಿ ಅಂತ ಅಲ್ಲೇ ಅಟೆ ಹಿಡ್ದು ಕೂತಿದ್ಲು. ನಾನು ಕ್ಯಾಮ್ರಾ ಆನ್ ಮಾಡೋದ್ರೊಳಗೆ ಸುಮ್ಮನಾಗ್ಬಿಡ್ಲು. ಯಾವ ಏನು ಎತ್ತ ಅಂತ ಗೊತ್ತಿಲ್ಲ. ಹಾಂ ಆ್ಯಕ್ಚುಲಿ ನಮ್ಮ ಚಿಕ್ಕವ ಖಾರ ಪಾರ ತಿನ್ನಲ್ಲ. ಆಯಿತು, ಇಷ್ಟ ಆದರೆ ತಿನ್ನು ಮಗಳು. ಇದು ತಿನ್ನು. ಇದರಲ್ಲಿ ಇನ್ನೇನು ಸಿಗಲ್ಲ. ಮೆಣಸಿನ್ಕಾಯಿ ತಿನ್ನೋಣ. ತುಂಬ ಆ್ಯಕ್ಚುಲಿ ಮೆಣಸಿನ್ಕಾಯಿ ಖಾರನ ಆ್ಯಕ್ಚುಲಿ ಹುಳಿಗೆ ಖಾರ ಇನ್ನಷ್ಟು ಬರಲ್ಲ ಅಂದ್ಕೊಂಡೆ. ಖಾರ ತುಂಬ ಇದೆ ಆ್ಯಕ್ಚುಲಿ ಚೆನ್ನಾಗಿದೆ, ಪರವಾಗಿಲ್ಲ. ಇವತ್ತು ಪಾನಿಪುರಿ, ಗೋಲ್ಗಪ್ಪ, ಮೋಮೋಸ್ ಎಲ್ಲ ತಿನ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಶವರ್ಮ ಒಂದೇ ತಗೊಂಡಿದ್ದು. ಮೋಮೋಸ್ ಅಲ್ಲಿ ತಿನ್ನೋಣ ಅಂತ. ಚೆನ್ನಾಗಿದೆಯಾ? ಅಲ್ವಾ? ಹಾಂ, ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಬಂದು ಬಟರ್ ಜ್ಯೂಸ್ ತೊಗೊಂಡು. ಬಟ್ ಅಷ್ಟು ಇಷ್ಟ ಆಗಲಿಲ್ಲ ನಮಗೆ. ಅಂದರೆ ನಾನು ಇದ್ರ ಮೇಲೆ ಹಾಕಿರೋದು ನೋಡಿ ಏನೋ ಚಾಕ್ಲೇಟ್ ಸಿರಪ್ ಅಂತ ಅಂದ್ಕೊಂಡು ಏನೋ ಖುಷಿಲಿ ಕುಡಿತಾ ಇದ್ದೆ. ಬಟ್ ನಮ್ಮ ಅಕ್ಕ ಹನಿ ಅಂತ ಹೇಳಿದ್ಲು. ನನಗೆ ಈ ಹನಿ ಪನಿ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಅವಳು ಹೇಳಿದ್ಮೇಲೆ ಸ್ವಲ್ಪ ಕುಡಿಯೋಕೆ ಹಿಂಸೆ ಆಯಿತು. ಆದರೂ ಓಕೆ, ಇನ್ನೇನು ತೊಗೊಂಡಿದ್ವಲ್ಲ ಹಾಗಾಗಿ ಸ್ವಲ್ಪ ಕುಡ್ಕೊಂಡು ಇನ್ನು ಹಾಗೆ ಕೈಯಲ್ಲಿ ಹಿಡ್ಕೊಂಡು ವಾಕ್ ಮಾಡ್ತಾ ಬಂದು. ಬೇಕಾ ಶವರ್ಮ ಆಯಿತು ಮತ್ತು ಜ್ಯೂಸ್ ಆಯಿತು ಮಕ್ಕಳಿಗೆ. ಇವಾಗ ಮೋಮೋಸ್ ತಿನ್ನೋಣ ಅಂತ ಬಂದಿದ್ದೀವಿ. ಎಷ್ಟು ಪುಟ್ಟ ಜಾಗ ಆಗುತ್ತೆ. ಅಕ್ಕ ಹೇಳಿದ್ಯಾ? ಚಿಕ್ಕ ಡ್ಯಾನ್ಸ್ ಮಾಡ. ಚಿಕ್ಕ ಬಿದ್ದೀಯ ಕಣೆ. ಈ ಶೆಕೆಲಿಗೆ ಗಾಳಿಲೇ ಚಂದ ಅಲ್ವಾ ಕುತ್ಕೊಂಡು ತಿನ್ನಕ್ಕೆ. ಇದು ಸ್ಪೂನ್ ಎಲ್ಲಿ ಬರುತ್ತೆ ಅಕ್ಕ? ನೀ ತಿನ್ನಿ ಆಮೇಲೆ. ಇದು ಎಣ್ಣೆಲಿ ಕರ್ದಿರ ಅಂಥದ್ದು. ಅವಾಗ ತಿಂದಿದ್ದು ಇದು ತಗೋ. ನನ್ನ ಮಗಳು ನೋಡೋಕ್ಕೆ ಅದ್ರ ಮೇಲೆ ಇಳಿಯೋಕ್ಕೆ ಎದುರ್ಕೊಂತ ಇದ್ದಾಳೆ. ನಮ್ಮ ಚಿಕ್ಕ ಹೊಸರಿ ಬಂದ್ಲು. ಧೈರ್ಯ ಮಾಡು ಮಗಳು, ಏನಾಗಲ್ಲ. ಮಗಳು ಹ್ಞೂ, ನನ್ನ ಮಗಳು ಈಚೆಯಿಂದ ಹೋಗೋಕ್ಕೆ. ಮಗಳ ಅದು ರೋಡು ಮಗಳ, ಅದರಲ್ಲಿ ಏನಿದೆ ಎದುರ್ಕೊಳ್ಳೋ ಅಂಥದ್ದು? ಬಿದ್ದೋಗ್ತೀಯ ಅದರೊಳಗಡೆ. ಆದರೂ ನೀನು ಹೋಗ್ಬೇಕು ಮತ್ತಲ್ಲಿ. ಈಗ ಮಸಾಲೆ ಪುರಿ ತಿನ್ನೋಣ ಅಂತ ಬಂದಿದ್ವಿ. ನಮ್ಮ ಅಕ್ಕ ತಿನ್ನಕ್ಕೆ ರೆಡಿ ಆಗ್ತಾ ಇದ್ದಾಳೆ ಮಸಾಲೆ ಪುರಿ. ಹಾಂ ಹಾಂ, ನಮ್ಮನೆ ಗೊಂಬೆಗಳು ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮನೆ ಗೊಂಬೆಗಳು. ಇನ್ನೊಂದು ಗೊತ್ತಾ, ನನ್ನ ಮಗಳು ಮುಂದೆ ಹೇರ್ ಬಿಟ್ಟಿದೆ. ಏನಕ್ಕೆ? ಇಲ್ಲ ಇದಿತ್ತು ಅದ್ರ ಮೇಲೆ. ಶರ್ಟ್ ಮೇಲೆ ಹೂವು ಇತ್ತಂತ ನಮ್ಮ ಚಿಕ್ಕವ ಕೊಡಕಿದ್ದು ಅಲ್ವಾ ಮಗಳು? ಹೆಂಗೆ ಕೊಡುತ್ತೆ ತರಿಸಿ. ಚಿಕ್ಕವ ಬನ್ನಿಮ್ಮ. ಹಾಂ, ಇದು ನಮ್ಮ ಚಿಕ್ಕವ ಬಿಸಾಕ್ ಬಂದಿದ್ದಾಳೆ. ಇದನ್ನ ಮತ್ತೀಗ ಹೋಗಿ ಆಯ್ಕೊಬಿಟ್ಟು ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ ಇಬ್ರು. ಬರ್ರಿ ಚಿಕ್ಕವ, ಇದು ತಿನ್ ಬರ್ರಿ, ಚೆನ್ನಾಗಿದೆ. ನೀನು ಬೇಕಾದ್ರೆ ತಿನ್ನ ಮಗಳು. ಆ್ಯಕ್ಚುಲಿ ನಾವು ಮಸಾಲೆ ಪುರಿ ತಿನ್ನಕ್ಕೆ ಹೋಗಲ್ಲ. ಸ್ವೀಟ್ ಕಾರ್ನ್ ತಗೊಂಡ್ರು ನಾರ್ತಿಯವರಿದ್ರು, ಶವರ್ಮ ತಗೊಂಡು ಅಲ್ಲೂ ಕೂಡ ನಾರ್ತಿಯವರಿದ್ರು, ಮತ್ತು ಜ್ಯೂಸ್ ತಗೊಂಡು ನಾರ್ತಿಯವರಿದ್ರು, ಮೋಮೋಸ್ ತಗೊಂಡು ನಾರ್ತಿಯವರು. ಬಟ್ ಪಾನಿಪುರಿ ಏನಾದ್ರೂ ಸ್ವಲ್ಪ ನಮ್ಗಳ ಜನದ ಹತ್ರ ತಿನ್ನೋಣ ಅಂತ ಹೇಳಿ ಹುಡ್ಕೊಂಡು ಬಂದು ಈಗ ರಾತ್ರಿ 9 ಗಂಟೆ ಆಗಿದೆ. ದಾರಿಲಿ ಹೋಗೋರು ಎಲ್ಲರೂ ನಮ್ಮ ಮಾವ ಅಂತ, ನಮ್ಮ ಬಂಡಾರದ ಶಿವರಾಮವ್ವ ಅಂತ ಒಬ್ರಿದ್ದಾರೆ, ಅವ್ರ ಥರ ಅಂತ ಅಲ್ಲ. ನಾನು ಮಾತಾಡ್ತೇನೆ ಬಗ್ಗೆ ನನಗೆ ಚೆನ್ನಾಗಿದೆ ಆಗ್ತದೆ. ಪಾನಿಪುರಿ ಅಬ್ಬಾ
ಎಲ್ಲಿ ಮಗಳು ಇಲ್ಲಿ ನನ್ನ ಮಗಳನ್ನ ಎತ್ಕೋಬೇಕಂತ ಇವಕ್ಕೆ ಗೊತ್ತಾಗಲ್ವ, ಅಷ್ಟು ಲಗೇಜ್ ತಗೊಂಡು ಹೋಗ್ತಿದ್ವಿ, ಅದ್ರಲ್ಲಿ ಬೇರೆ ಎತ್ಕೊಳ್ಳಿ ಅಂತ ಬೇರೆ. ನಮ್ಮ ಅಕ್ಕ ಗೊತ್ತಿರೋ ನಂಗೆ, ಅಕ್ಕ ಎಲ್ಲಿಗೆ ಹೋಗ್ತಿದ್ವಿ? ಇಲ್ಲಿ ಇಲ್ಲಿ ಹಿಂಗೆ ಹೋಗ್ದಾಟನ ಬಾ. ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಮಕ್ಳಿಗೆ ಆ್ಯಕ್ಚುಲಿ ಸುಸ್ತಾಗಿದೆ, ನೀರು ಬೇಕಂತ ನೀರು ಹುಡುಕ್ತಾ ಇದ್ದಾರೆ. ಆಲ್ರೆಡಿ 2 ಗ್ಲಾಸ್ ಕುಡ್ದಾಯ್ತು, 2 ಬಾಟಲ್. ಮತ್ತೆ ಇಲ್ಲಿ ನೀರು ತಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಚಿಕ್ಕವ ಇಲ್ಲ ನೋಡ, ಯಾಕೆ ಕಳ್ತಿರೋದು ಮಗಳ? ತಿಂದ ಹೆಚ್ಚಾಗ್ಬಿಡ್ತು ನಿಮಗೆ. ಈಗಷ್ಟೇ ಶಾಪಿಂಗ್ ಮುಗಿಸ್ಕೊಂಡು ಈಗ ಜಸ್ಟ್ ಬಂದು ಈಗ ಮಕ್ಕಳೆಲ್ಲ ಸ್ನಾನ ಮಾಡಿ ಇವಾಗ ಮಲಗಿದ್ದಾರೆ. ಇವಾಗ ನಾವು ಏನೇನು ಬಟ್ಟೆಗಳು ತಗೊಂಡು ಅದೆಲ್ಲ ಅಕ್ಕ ಒಂದು ರೌಂಡ್ ಹಾಕಿ ಎಲ್ಲ ನೋಡಾಯ್ತು. ಇದು ನಮ್ಮ ಅಕ್ಕಂಗೆ ಅಂತ ಒಂದು ಶರ್ಟ್ ತಗೊಂಡ್ಲು, ಹಾಗೆ ನಮ್ಮ ಚಿಕ್ಕವಂಗೊಂದು, ಹಾಗೆ ಚಿಕ್ಕವಂಗೊಂದು 2 ಚಡ್ಡಿಗಳು, ಹಾಗೆ ಇದೊಂದು ಫ್ರಾಕ್, ಅಂದರೆ ನೀವರೆಗೂ ಬರುತ್ತೆ ಇದು ಫ್ರಾಕ್. ಹಾಗೆ ನನ್ನ ಮಗಳಿಗೆ ಲಾಸ್ಟ್ ಟೈಮ್ ತಗೊಬಿಟ್ಟು ಬಂದಿದ್ದಲ್ಲ ಅದೇ ಥರದ ಅಕ್ಕ ಇಷ್ಟ ಆಗಿ ಅವಳು ಚಿಕ್ಕವಂಗೊಂದು ಕೂಡ ಅವಳು ತಗೊಬಂದಿದ್ದಾಳೆ. ಹಾಗೆ ಇದೊಂದು ನಮ್ಮ ಚಿಕ್ಕವಂಗೆ ಆ್ಯಕ್ಚುಲಿ ದೊಡ್ಡದಾಯಿತು, ಬಟ್ ನಮ್ಮ ಅಕ್ಕ ತುಂಬ ಇಷ್ಟ ಆಗಿ ರೆಡ್ ಕಲರ್ದು ಡಂಗ್ರೀಸ್ ತಗೊಂಡಿದ್ದಾಳೆ ನಮ್ಮ ಚಿಕ್ಕವಂಗೆ. ಇದೇ ಥರದೊಂದು ವಿತ್ ಕ್ಯಾಪ್, ಇದೇ ಥರದೊಂದು ನನ್ನ ಮಗಳಿಗೊಂದು ಚಿಕ್ಕವಂಗೊಂದು, ಇಬ್ಬರು ಒಂದೊಂದು ತಗೊಂಡು ಚೆನ್ನಾಗಿತ್ತು. ಹಾಗಾಗಿ ಅಂದರೆ ನನ್ನ ಮಗಳು ಯಾವಾಗಲೂ ಕೇಳೋದು ನಾನು ಶಾಪಿಂಗ್ ಹೋದಾಗ, ಬಟ್ ನಂಗೆ ಇಂಥವು ಇಷ್ಟ ಇಲ್ಲ. ಆದರೆ ಈ ಸರಿ ಆಟ ಮಾಡ್ತಿದ್ವಲ್ಲ, ಸೊ ಹಾಗಾಗಿ ಇದು ಕೊಟ್ಟು ಕೂರಿಸಿದ್ರು. ನಾವು ಶಾಪಿಂಗ್ ಮಾಡೋರ್ಗು ಅದು ತಗೊಂಡು ಹಾಕೊಳ್ಳೋದು ಬಿಚ್ಚೋದು ಏನೇನು ಕಪಿ ಚೇಷ್ಟೆ ಮಾಡ್ತಾಯಿದ್ದು, ಹಂಗ ಕಾಲ ಕಳೆದು. ಹಾಗೆ ನಮ್ಮ ಅಕ್ಕ ಒಂದು ಜೊತೆ ಶೂ ತಗೊಂಡ್ಲು. ಹಾಗೆ ಇದೊಂದು ಫ್ರಾಕ್, ಇದೊಂಥರ ಚೆನ್ನಾಗಿದೆ, ಮೆಟೀರಿಯಲ್ ಕೂಡ ಚೆನ್ನಾಗಿದೆ, ಫುಲ್ ಸ್ಲೀವ್ ಬಂದಿದೆ, ಪಾಕೆಟ್ ಬಂದಿದೆ, ಏನೋ ಒಂಥರ ಮೆಟೀರಿಯಲೇ ಚೆನ್ನಾಗಿದೆ. ಹಾಕ್ದಾಗ ಒಂದು ಸ್ವಲ್ಪ ತಂಪು ಅನಿಸ್ತದೆ ಬಾಡಿಗೆ ಇವಾಗ. ಹಾಗೆ ನಮ್ಮ ಚಿಕ್ಕವ್ವ ಒಂದು ಜೊತೆ ಶೂಸ್ ಚೆನ್ನಾಗಿದೆ, ಇದೊಂಥರ ಟ್ರಾನ್ಸ್ಪರೆಂಟ್ ಆಗಿದೆ, ರೆಡ್ ಕಲರ್ದು. ಅವಳಿಗೆ ಮೊನ್ನೆ ಒಂದು ಫ್ರಾಕ್ ತಗೊಂಡು ನೋಡಿ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅಕ್ಕ ತಗೊಂಡಿದ್ದಾಳಪ್ಪ. ಹಾಗೆ ಚಿಕ್ಕವ್ವ ಒಂದು ಫ್ರಾಕ್, ಇದೇ ಥರದ್ದು ನನ್ನ ಮಗಳಿಗೂ ಅಷ್ಟೇ ಸೇಮ್. ಹಾಗೆ ನಮ್ಮ ಅಕ್ಕ ಇದೊಂದು ಸೀರೆ ತಗೊಂಡ್ಲು, ಕಾಲೇಜ್ ವೇರಿಗೆ ಆಗ್ತದೆ ಅಂತ ಹೇಳಿ ಇದೊಂದು ಟಾಪ್ ತಗೊಂಡು ಅಕ್ಕ, ಸೇಮ್ ಅದೇ ಥರದ್ದು. ಮತ್ತು ಇದು ನನ್ನ ಮಗಳಿಗೆ, ಇದು ನನ್ನ ಮಗಳಿಗೆ ಸೇಮ್ ಅದೇ ಥರದ್ದು, ಸೇಮ್ ಒಂದೇ ಥರದ್ದು ತಗೊಂಡು. ಹಾಗೆ ನಾನೊಂದಿದು ತಗೊಂಡೆ, ಬಟ್ ವಿಡಿಯೋದಲ್ಲಿ ಕಾಣೋ ಆ್ಯಕ್ಚುಲಿ ಇದು ವಿಡಿಯೋದಲ್ಲಿ ಕಾಣಿಸೋ ಅಂತ ಕೆಟ್ಟ ಕಲರ್ ಅಲ್ಲ, ಒಂಥರ ಡಾರ್ಕ್ ಕಲರ್, ಜಾಸ್ತಿ ಎದ್ದು ಕಾಣಿಸೋ ಅಂಥ ಕಲರೇ, ಬಟ್ ವಿಡಿಯೋದಲ್ಲಿ ಕಾಣಿಸ್ತಾ ಇರೋವಂಥದ್ದಲ್ಲ. ಇದೊಂದು ನೀಯಿಂದ ಕೆಳಗೆ ಬರೋ ಅಂಥದ್ದೊಂದು ಫ್ರಾಕ್ ಏನು ಗೊತ್ತಿಲ್ಲ, ಟಾಪ್ ಇದು. ಹಾಗಾಗಿ ಇದು ನಾನು ತಗೊಂಡೆ, ಅಕ್ಕನ ಸೈಜ್ ಇರಲಿಲ್ಲ ಹಾಗಾಗಿ ಅವಳು ತಗೊಳ್ಳಿಲ್ಲ. ಹಾಗೆ ನಾನು ಇದೊಂದು ಕುರ್ತಾ ತಗೊಂಡೆ. ಮತ್ತು ಹಾಗೆ ನನ್ನ ಮಗಳಿಗೊಂದು ಶೂ ತಗೊಂಡೆ. ಇದು ಫುಲ್ ಟ್ರಾನ್ಸ್ಪರೆಂಟ್, ನಾವು ಯಾವ ಕಲರ್ ಡ್ರೆಸ್ ಹಾಕಿದಾಗ ಆ ಕಲರ್ ಸಾಕ್ಸ್ ಹಾಕ್ತೀವಿ. ಈಗ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿದಾಗ ಬ್ಲ್ಯಾಕ್ ಕಲರ್ ಸಾಕ್ಸ್ ಹಾಕ್ತಿದ್ರೆ ಇದು ಬ್ಲ್ಯಾಕ್ ಥರ ಕಾಣಿಸುತ್ತೆ. ವೈಟ್ ಹಾಕಿದ್ರೆ ವೈಟು, ಕ್ರೀಮು ಅಥವಾ ಗ್ರೀನ್ ನಮಗೆ ಇಷ್ಟ ಬಂದಿದ್ದ ಕಲರ್ ಹಾಕಿದಾಗ ಅದಕ್ಕೆ ಬಟ್ಟೆಗೆ ಮ್ಯಾಚ್ ಆಗುತ್ತೆ, ಒಂಥರ ಟ್ರಾನ್ಸ್ಪರೆಂಟ್ ಇದೆ. ಇದೊಂದು ಟಾಪ್ ತಗೊಂಡೆ, ಎಲ್ಲ ಕಲರ್ ಮಿಕ್ಸ್. ಇದೊಂದು ಸ್ಲೀವ್ ಬ್ಲೂ ಕಲರು, ಇದು ಪಿಂಕ್ ಕಲರ್ ಸ್ಲೀವು, ಬ್ಲೂ ಕಲರ್ ಸ್ಲೀವು, ಮುಂದೆ ಗ್ರೀನ್ ಇದೆ, ಬ್ಯಾಕ್ ಪಿಂಕ್ ಗ್ರೇ ಇದೆ, ಆ ಥರ ಒಂಥರ ಮಿಕ್ಸ್ ಕಲರ್. ಯಾಕಂದರೆ ಇಲ್ಲೊಂದು ಸ್ಕರ್ಟ್ ತಗೊಂಡಿದ್ದೀನಿ, ಆ ಸ್ಕರ್ಟಿಗೆ ಮ್ಯಾಚ್ ಆಗುತ್ತೆ ನನಗೆ. ರೈನ್ಬೋ ಸ್ಕರ್ಟ್ ಇದೆ, ಒಂಥರ ಚೆನ್ನಾಗಿದೆ. ಹಾಗಾಗಿ ಇದಕ್ಕೆ ಇದು ಮ್ಯಾಚ್ ಆಗುತ್ತಲ್ಲ, ಇದನ್ನು ತಗೊಂಡೆ. ಬಟ್ ಇದೊಂದು ಚೂರೇನೋ ಶೋಲ್ಡ್ರ್ ಅಂತ ಜಿಮ್ ಮಾಡೇನೋ ಈ ಜಾಗದಲ್ಲಿ ಸ್ವಲ್ಪ ಟೈಟ್ ಬರ್ತಾ ಇದೆ ಇದೊಂದು. ಹಾಗೆ ಇಬ್ಬರು ಕೂಡ ಇದೊಂದು ಬ್ಯಾಗ್ ತಗೊಂಡು, ಚೆನ್ನಾಗಿದೆ ನೋಡಿ ಈ ಬ್ಯಾಗ್. ಇಬ್ಬರು ಒಂದೇ ಸಿಂಗಲ್ ಅಷ್ಟೇ, ಒಂದೇ ಕಂಪಾರ್ಟ್ಮೆಂಟ್ ಇರೋದು, ಚೆನ್ನಾಗಿದೆ. ಏನಂತಾರೆ ಡಿಫ್ರೆಂಟ್ ಕಲರ್, ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಕಾಣಿಸುತ್ತೆ, ಇಲ್ಲ ಅಷ್ಟು ಡಾರ್ಕ್ ಇಲ್ಲ, ಸ್ವಲ್ಪ ಲೈಟ್ ಆಗಿದೆ. ಇದರಲ್ಲಿ ಪಿಂಕ್ ಇತ್ತು, ರೆಡ್ ಇತ್ತು, ಮೆರೂನ್ ಇತ್ತು, ಸ್ಕಿನ್ ಕಲರ್ ಇತ್ತು, ಇನ್ನೂ ಯಾವುದೇ ಕಲರ್ ಇತ್ತು, ತುಂಬ ಚೆನ್ನಾಗಿತ್ತು. ನಂಗೆ ಪಿಂಕು ಇಷ್ಟ ಆಯಿತು, ರೆಡ್ ಇಷ್ಟ ಆಯಿತು. ಇಬ್ಬರು ಒಂದೊಂದು ದಿನ ಇಟ್ಕೊಂಡು ಓಡಾಡ್ಬೋದು. ನೀನೊಂದು ಥರ ತಗೊಳ್ಳಿ ಅಂದ್ರೆ ಅವಳು ತಗೊಳ್ಳಿಲ್ಲ, ಯಾಕಂದರೆ ನನ್ನ ಹತ್ರ ರೆಡ್ ಇತ್ತು ಮತ್ತು ಬೇರೆ ಎಲ್ಲ ಕಲರ್ಸ್ ಇತ್ತು, ಪಿಂಕ್ ಇರಲಿಲ್ಲ, ಬಟ್ ಜಾತ್ರೆ ಕಲರ್ ಅಂದ್ರೆ. ಸೊ ಹಾಗಾಗಿ ಇಬ್ಬರು ಒಂದೇ ಥರ ತಗೊಂಡಿದ್ವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಇದು ವಿಡಿಯೋಕ್ಕಿಂತ ರಿಯಲಾಗಿ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದು. ಹಾಗೆ ನನ್ನ ವೀಡಿಯೋಸ್ ನೋಡಿ ಕೆಲವರು ನನ್ನ ಒಂದಿಬ್ಬರು ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಅದರಲ್ಲೊಬ್ಬರು ಬ್ರದರು ನಾವು ಪಾಸ್ ಆಗುವಾಗೆಲ್ಲ ಜಸ್ಟ್ ನೋಡಿದ್ರಂತೆ, ಹಾಗಾಗಿ ಮತ್ತೆ ಬಂದು ನನ್ನ ಮಾತಾಡ್ಸಿದ್ರು. ಹಾಗೆ ನಮ್ಮ ವೈಫ್ ಇದ್ದಿದ್ರೆ ಖುಷಿ ಆಗ್ತಾಯಿತ್ತು ಅಂತ ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಅದು ಬಂದು ಮಾತಾಡ್ಸಿದ್ದಕ್ಕೆ ನಮಗೂ ತುಂಬ ಖುಷಿ ಆಯಿತು. ಅಲ್ಲಿಯವರೇನೆ ಅಂತೆ ಅವೆಲ್ಲ ಹಾಗೆ ಸೆಲ್ಫಿ ಎಲ್ಲ ತಗೊಂಡ್ರು. ಏನಂತಾರೆ ಅಷ್ಟು ಖುಷಿಲಿ ಬಂದು ಮಾತಾಡ್ಸಿದ್ರಲ್ಲ, ಹಾಗಾಗಿ ಖುಷಿ ಆಯ್ತು. ನಾವು ಯಾವುದೋ ಒಂದು ಮೂಲೆಯಲ್ಲಿ ಹಾಸನದಿಂದ ಇನ್ನೂ 40 ಕಿಲೋಮೀಟರ್ ಆಚೆ ಇದ್ದವರು, ನಾವು ಅದರಲ್ಲಿ ಬೆಂಗಳೂರಿಗೆ ಬಂದು ಯಾವುದೋ ಒಂದು ಮೂಲೆಯಲ್ಲಿ ಇದ್ದೀವಿ, ಅದರಲ್ಲೂ ನಮ್ಮ ಬಂದು ಗುರುತಿಸಿ ಮಾತಾಡಿಸ್ತಾರೆ ಅಂದರೆ ಏನೋ ಒಂಥರ, ಅದು ಒಬ್ಬರು ಮಾತಾಡ್ಸಿದ್ರು ಎಷ್ಟು ಖುಷಿ ಆಗುತ್ತೆ. ಯಾವುದೋ ಮೂಲೆಯಲ್ಲಿ ಇದ್ದವ್ರು ಯಾವುದೋ ಮೂಲೆಗೆ ಬಂದು ಸೇರಿಕೊಂಡ್ರು, ಎಲ್ಲೋ ಇದ್ದವ್ರು ಬಂದು ಮಾತಾಡ್ತಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಹನಾ ಅನ್ನೋರು ಕೂಡ ಒಬ್ಬರು ಸಿಕ್ಕಿದ್ರು ನನಗೆ. ನಾವು ಶಾಪಿಂಗ್ ಮಾಡುವಾಗ, ಅದು ಕೂಡ 6th ಸ್ಟ್ಯಾಂಡರ್ಡು, ಶಾಪಿಂಗ್ ಮಾಡುವಾಗ ಕೂಡ ಅದು ಕೂಡ ಬಂದು ಮಾತಾಡಿಸ್ತೆ, ಎಷ್ಟು ಖುಷಿಯಲ್ಲಿ. ತುಂಬ ಖುಷಿ ಆಯಿತು ಮನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸದ್ಯಕ್ಕೆ ಇವತ್ತು ನಮ್ಮ ಶಾಪಿಂಗ್ ಎಲ್ಲ ಮುಗೀತು. ನಾನು ನಮ್ಮ ಮಕ್ಕಳಿಗೆ 4 ಜನ ಇರೋದ್ರಿಂದ ಫ್ರೀಯಾಗಿ ಓಡಾಡ್ಕೊಂಡು ಫ್ರೀಯಾಗಿದ್ವಿ. ನಮ್ಮನೆಯವರು ಫಿಲ್ಮ್ ಮಾಡ್ತಾ ಇರೋದ್ರಿಂದ ಅವರು ಬ್ಯುಸಿ ಇದ್ದಾರೆ.
ಸೊ ಹಾಗಾಗಿ ಈಗ ಸದ್ಯಕ್ಕೆ ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಫ್ರೀಯಾಗೆಲ್ಲ ಓಡಾಡ್ಕೊಂಡು ಇದ್ದೀವಿ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬೇಕಾ ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.